ನೂತನ ಸಚಿವರ ಪಟ್ಟಿಗೆ ಸಿದ್ದರಾಮಯ್ಯನವರಿಂದಲೂ ತೀವ್ರ ಅಸಮಾಧಾನ. ಅದರಲ್ಲೂ ಗಾಯತ್ರಿಯವರ ಹೆಸರು ಪಟ್ಟಿಯಲ್ಲಿ ಬಂದಿದ್ದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ. ಕುರುಬ ಒಬಿಸಿ ನಾಯಕನಾಗಿ ನನಗೆ ಹೇಳದೆ ಸೇರ್ಪಡೆ ಮಾಡಲಾಗಿದೆ, ನನಗೆ ತಿಳಿಸದೆ ಹೆಸರನ್ನ ಹೇಗೆ ಸೇರಿಸಿದ್ರು ಅನ್ನೋದು ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಸಂಗತಿ. ಒಂದು ಮಾತು ನಾನು ಕೇಳಿಲ್ಲ, ನನ್ನ ಗಮನಕ್ಕೂ ಕೂಡ ತಂದಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸಚಿವರ ಲಿಸ್ಟ್ಗೆ ಹೇಗೆ ಸೇರ್ಪಡೆ ಮಾಡಲಾಯಿತು? ಈ ಹೆಸರಿನ ಬಗ್ಗೆನೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾದ ಹಿನ್ನೆಲೆಯಲ್ಲಿ, ಅಸಮಾಧಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಲ್ಲ, ಹೋಲ್ಡ್ ಮಾಡಲಾಗಿದೆ. ಇದೇ ಒಂದು ಬೇಸರದ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಬರಲಿಲ್ವಾ, ಗೈರಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮಧ್ಯಾಹ್ನವೇ ಅವರು ಹೇಳ್ಕೊಂಡಿದ್ರಂತೆ ನಾನು ಬರೋದಿಲ್ಲ ಅಂತ ಹೇಳಿ, ಬಟ್ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಗಾಯತ್ರಿ ಅವರಿಗೆ ಅಧಿಕೃತವಾಗಿ ಕರೆ ಹೋಗಿರಲಿಲ್ಲ ಪ್ರಮಾಣ ವಚನ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಉಮಾಶ್ರೀ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಿದ್ರು ಅನ್ನೋ ಮಾಹಿತಿ ಇದೆ. ನೂತನ ಸಚಿವರ ಪಟ್ಟಿಗೆ ಸಿದ್ದರಾಮಯ್ಯನವರಿಂದಲೂ ತೀವ್ರ ಅಸಮಾಧಾನ. ಅದರಲ್ಲೂ ಗಾಯತ್ರಿಯವರ ಹೆಸರು ಪಟ್ಟಿಯಲ್ಲಿ ಬಂದಿದ್ದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ. ಕುರುಬ ಒಬಿಸಿ ನಾಯಕನಾಗಿ ನನಗೆ ಹೇಳದೆ ಸೇರ್ಪಡೆ ಮಾಡಲಾಗಿದೆ, ನನಗೆ ತಿಳಿಸದೆ ಹೆಸರನ್ನ ಹೇಗೆ ಸೇರಿಸಿದ್ರು ಅನ್ನೋದು ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಸಂಗತಿ. ಒಂದು ಮಾತು ನಾನು ಕೇಳಿಲ್ಲ, ನನ್ನ ಗಮನಕ್ಕೂ ಕೂಡ ತಂದಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸಚಿವರ ಲಿಸ್ಟ್ಗೆ ಹೇಗೆ ಸೇರ್ಪಡೆ ಮಾಡಲಾಯಿತು? ಈ ಹೆಸರಿನ ಬಗ್ಗೆನೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾದ ಹಿನ್ನೆಲೆಯಲ್ಲಿ, ಅಸಮಾಧಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಲ್ಲ, ಹೋಲ್ಡ್ ಮಾಡಲಾಗಿದೆ. ಇದೇ ಒಂದು ಬೇಸರದ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಬರಲಿಲ್ವಾ, ಗೈರಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮಧ್ಯಾಹ್ನವೇ ಅವರು ಹೇಳ್ಕೊಂಡಿದ್ರಂತೆ ನಾನು ಬರೋದಿಲ್ಲ ಅಂತ ಹೇಳಿ, ಬಟ್ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಗಾಯತ್ರಿ ಅವರಿಗೆ ಅಧಿಕೃತವಾಗಿ ಕರೆ ಹೋಗಿರಲಿಲ್ಲ ಪ್ರಮಾಣ ವಚನ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಉಮಾಶ್ರೀ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಿದ್ರು ಅನ್ನೋ ಮಾಹಿತಿ ಇದೆ.